ಓಂ ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ. ಈ ಸೂತ್ರ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಕ, ತತ್ವಪ್ರದೀಪ ಇದನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೇವೆ. ಭಾಷ್ಯ ದೀಪಿಕಾದಲ್ಲಿ ನಾವು ಇದ್ರ ಬಗ್ಗೆ ನೋಡಬೇಕಾದಂಥ ಹೆಚ್ಚಿನ ವಿಷಯಗಳೇನೂ ಇಲ್ಲ. ಅದರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಮಾತನ್ನ ಅವರು ಉದ್ಧರಿಸಿದ್ದಾರೆ. ಅದನ್ನ ಗಮನಿಸಬೇಕು. ಚಕ್ಷುರ್ಮಯ, ಶ್ರೋತ್ರಮಯ ಮತ್ತೆ ಮನೋಮಯ ಇತ್ಯಾದಿ ಶಬ್ದಗಳಿಂದ ವರ್ಣಿತನಾಗಿದ್ದಾನೆ ವಿಷ್ಣು. ಅದು ಐತರೇಯ ಉಪನಿಷತ್ತಲ್ಲಿ ನಾವು ನೋಡಿದ್ದೇವೆ. ಅದೆಲ್ಲದಕ್ಕೂ ಅರ್ಥ ಏನು? ಕಣ್ಣಿನಿಂದ ಜ್ಞಾನವನ್ನು ಪಡೆಯುವವನು ಅಂತ ಅರ್ಥ ಅಲ್ಲ. ಕಣ್ಣಿನಿಂದ ಜ್ಞಾನವನ್ನು ಪಡೆಯುವವನು, ಕಿವಿಯಿಂದ ಜ್ಞಾನವನ್ನು ಪಡೆಯುವವನು ಅಂತ ಅರ್ಥ ಆಗಿದ್ರೆ ಆವಾಗ ಅದು ಜೀವನ ಲಕ್ಷಣ ಅಂತ ಆಗ್ತಿತ್ತು. ಜೀವನನ್ನೇ ಸರ್ವಗತ ಅಂತ ಶ್ರುತಿ ಹೇಳಿದೆ ಅಂತ ಆಗ್ತಿತ್ತು. ಆದರೆ ವಸ್ತುತಃ ಹಾಗೇನಾಗಬೇಕಾಗಿಲ್ಲ. ಅದಕ್ಕೆ ಪೂರ್ಣವಾದ ಶಕ್ತಿ ಉಳ್ಳವನು ಅಂತ ಬಂದಿದ್ದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಅದಕ್ಕೆ ಸಮರ್ಥಕವಾಗಿ ಈ ಭಾಷ್ಯ ದೀಪಿಕಾದಲ್ಲಿ ದ್ರಷ್ಟಸ್ವರೂಪತ್ವ ಚಕ್ಷುರ್ಮಯ ಇತೀರ್ಯತೆ ಸರ್ವಶ್ರೋತ್ರಸ್ವರೂಪತ್ವಾತ್ ಸ ಶ್ರೋತ್ರಮಯ ಈರಿತಃ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವ ಮಾತನ್ನೊಂದನ್ನು ಉದ್ಧರಿಸಿದ್ದಾರೆ. ಮಯಟ್ ಪ್ರಾಚುರ್ಯಾರ್ಥ ಸ್ವರೂಪೇ ಚ ಇತಿ ಪ್ರತಿಜ್ಞಾಯ. ಅಲ್ಲೇನು ಚಕ್ಷುರ್ಮಯ, ಶ್ರೋತ್ರಮಯ ಇತ್ಯಾದಿ ಕಡೆ ಮಯಟ್ ಅಂತ ಶಬ್ದ ಇದೆ. ಅದು ಪ್ರಾಚುರ್ಯ ಎಂಬ ಅರ್ಥವನ್ನ, ಸ್ವರೂಪ ಎಂಬ ಅರ್ಥವನ್ನು ಹೇಳ್ತದೆ. ಪ್ರಾಚುರ್ಯ ಅಂದ್ರೆ ಪ್ರಧಾನ. ಅನೇಕ ಕಡೆ ಅದು ಸ್ವರೂಪ ಎಂಬ ಅರ್ಥವನ್ನು ಹೇಳ್ತಿರ್ತದೆ. ಸರ್ವಾಶ್ಚರ್ಯಮಯಂ ದೇವಂ ಅಂತ ಏನು ಭಗವದ್ಗೀತಾದಲ್ಲಿ ಬಂದಿದೆ. ಅಲ್ಲೆಲ್ಲ ಕಡೆನೂ ಕೂಡ ಸರ್ವಾಶ್ಚರ್ಯ ಸ್ವರೂಪ, ಆಶ್ಚರ್ಯನೇ ಅವನು ಅನ್ನೋ ಅರ್ಥವನ್ನು ಹೇಳ್ತಿರ್ತದೆ. ಹಾಗೆ ಸರ್ವದ್ರಷ್ಟ ಸ್ವರೂಪತ್ವ, ಈ ಜಗತ್ತಿನಲ್ಲಿ ನೋಡುವವರು ಯಾರ್ಯಾರು ಏನಿದ್ದಾರೆ ಅವರೆಲ್ಲರಲ್ಲೂ ಕೂಡ ಒಳಗೆ ನಿಂತು ನೋಡುವವನು ಇವನೇ. ಅವರೆಲ್ಲರ ಅಂತರ್ಯಾಮಿ ಇವನೇ. ಅಂತರ್ಯಾಮಿ ಸ್ವರೂಪನಿವನಾದ್ದರಿಂದ ಅವನನ್ನ ಚಕ್ಷುರ್ಮಯ ಅಂತ ಹೇಳ್ತಾರೆ. ಕೇಳುವವರು ಈ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ, ಹೇಳುವವರು ಯಾರ್ಯಾರಿದ್ದಾರೆ ಅವರೊಳಗೆ ನಿಂತು ಹೇಳಿ ಕೇಳಿ ಆ ಎಲ್ಲ ಕೆಲಸಗಳನ್ನು ಮಾಡುವವನು ಇವನೇ. ಆದ್ರಿಂದ ಅವನನ್ನ ಶ್ರೋತ್ರಮಯ, ಚಕ್ಷುರ್ಮಯ ಅಂತ ಹೀಗೆ ಹೇಳಬಹುದು. ಇವನು ಎಲ್ಲರೊಳಗಿದ್ದಾನೆ ಮತ್ತು ಎಲ್ಲರೂ ಕೂಡ ಇವನೊಳಗೆ ಇದ್ದಾರೆ. ಸರ್ವೇ ವಿಷ್ಣು ಸ್ಥಿತಾಃ ಯಸ್ಮಾತ್ ಅತಃ ಸರ್ವಮಯೋ ಹ್ಯಸವು ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಆ ಒಂದು ಶ್ಲೋಕ ಬಂದಿದೆ. ಈ ಮಯ ಅನ್ನೋದನ್ನು, ಸರ್ವಮಯ ಅನ್ನೋದನ್ನು ಹೇಗೆ ಹೊಂದಿಸಬೇಕು ಅನ್ನೋದಕ್ಕೊಂದು ಮಾರ್ಗದರ್ಶಿ ಸೂತ್ರ ಹೇಳಿದ್ದಾರೆ. ಎಲ್ಲರೂ ವಿಷ್ಣುವಿನಲ್ಲೇ ಇದ್ದಾರೆ, ಎಲ್ಲವೂ ಮತ್ತು ವಿಷ್ಣು ಎಲ್ಲರಲ್ಲೂ ಇದ್ದಾನೆ. ಈ ಎಲ್ಲ ಕಾರಣದಿಂದ ಅವನನ್ನ ಸರ್ವಾಶ್ಚರ್ಯಮಯ, ಸರ್ವಮಯ, ಸರ್ವದೇವಮಯ ಮತ್ತೆ ಚಕ್ಷುರ್ಮಯ, ಶ್ರೋತ್ರಮಯ ಇತ್ಯಾದಿ ರೂಪದಿಂದ ಹೇಳ್ತಿರ್ತಾರೆ. 216ನೇ ಪೇಜ್ನಲ್ಲಿ ಪ್ರಥಮ ಪಾದೇನ ಚಕ್ಷುರ್ಮಯ, ಶ್ರೋತ್ರಮಯೋ ಮನೋಮಯ ಇತ್ಯಾದಿಕಂ. ಅಲ್ಲೇನು ಉಪನಿಷತ್ತಲ್ಲಿ ಚಕ್ಷುರ್ಮಯ, ಶ್ರೋತ್ರಮಯ, ಮನೋಮಯ ಇತ್ಯಾದಿ ಶಬ್ದಗಳಿವೆ. ಅವುಗಳನ್ನೆಲ್ಲ ವ್ಯಾಖ್ಯಾನಿಸಿದ್ದಾರೆ. ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅಂದ್ರೆ, ಬ್ರಹ್ಮಣಿ ತತ್ ಸ್ವಾಮಿತ್ವೇನ ನಿಮಿತ್ತೇನ ಪ್ರಯುಕ್ತಂ. ಅದೆಲ್ಲದಕ್ಕೂ ಅವನು ಸ್ವಾಮಿ. ಎಲ್ಲರ ಚಕ್ಷುಸುಗಳಿಗೂ, ಎಲ್ಲರ ಶ್ರೋತ್ರಗಳಿಗೂ, ಎಲ್ಲರ ಮನಸ್ಸುಗಳಿಗೂ ಅವನು ಸ್ವಾಮಿ. ಆದ್ದರಿಂದ ಅವನ ಚಕ್ಷುರ್ಮಯ, ಶ್ರೋತ್ರಮಯ, ಮನೋಮಯ ಅಂತ ವ್ಯಾಖ್ಯಾನ ಮಾಡಬೇಕು. ಅದನ್ನ ಈ ಮೊದಲ ಪಾದದಿಂದ, ಸ್ಕಂದ ಪುರಾಣದ ಈ ಮೊದಲ ಮಾತೇನಿದೆ, ಸರ್ವೇಂದ್ರಿಯಮಯೋ ವಿಷ್ಣು ಅಂತ ಮಾತು, ಆ ಮಾತಿನಿಂದ ಆಚಾರ್ಯರು ಆ ಉಪನಿಷತ್ತಿನ ಮಾತುಗಳಿಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಸರ್ವೇಂದ್ರಿಯ ಮಯೋ ವಿಷ್ಣು ಅಂತ. ಸರ್ವೇಂದ್ರಿಯ ಮಯ ಅಂದ್ರೆ ಅವೆಲ್ಲದಕ್ಕೂ ಆತ ಸ್ವಾಮಿ ಅಂತ ಅದರ ತಾತ್ಪರ್ಯ. ಏವಂ ದ್ವಿತೀಯ ತೃತೀಯ ಪಾದಾಭ್ಯಾಂ 217ನೇ ಪೇಜು ಭಾಷ್ಯ ದೀಪಿಕಾ. ದ್ವಿತೀಯ ತೃತೀಯ ಪಾದಗಳು ಅಂದ್ರೆ ಸರ್ವ ಪ್ರಾಣಿಷು ಸಂಸ್ಥಿತ ಸರ್ವನಾಮಾಭಿಧೇಯಶ್ಚ ಅಂತ ಹೀಗೆ 2 ಮತ್ತು 3ನೇ ಪಾದಗಳಿವೆ. ಆ ಪಾದಗಳ ಮೂಲಕ ತದ್ಗತತ್ವೇನ ಆದಿತ್ಯಾದಿ ತತ್ತನ್ನಾಮವಾಚ್ಯತ್ವ ಕಥನ ಮುಖೇನ, ಆ ಎಲ್ಲರಲ್ಲೂ ಇವನಿದ್ದಾನೆ, ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ, ಆದ್ರಿಂದ ಎಲ್ಲ ಶಬ್ದಗಳಿಂದಲೂ ಅವನು ವಾಚ್ಯನಾಗಿದ್ದಾನೆ ಅಂತನ್ನೋದನ್ನ
ಅವರು ತಿಳಿಸ್ತಾ ಇದ್ದಾರೆ. ಕಥನ ಮುಖೇನ ಆದಿತ್ಯಾದಿ ಶ್ರುತೇ ಈಶ್ವರ ವಾಚಿತ್ವ ಮುಕ್ತಂ ಭವತಿ. ಆ ಮೂಲಕ ಆದಿತ್ಯ ಇತ್ಯಾದಿ ಶಬ್ದಗಳು ಹೇಗೆ ಈಶ್ವರ ವಾಚಕ ಆಗ್ತವೆ ಅಂತ ಅನ್ನೋದನ್ನ ತಿಳಿಸದಂತಾಗ್ತದೆ. ಅದರ ನಂತರ ಚತುರ್ಥ ಪಾದೇನ, ಅಲ್ಲಿ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಛಂದಃ ಪದೋಕ್ತ ಸರ್ವವೇದ ಮುಖ್ಯಾರ್ಥತ್ವ ಛಂದೋಮಯತ್ವ ವಿಷ್ಣೋರ್ಯುಕ್ತಂ ಭವತಿ. ಸರ್ವವೇದೋದಿತಶ್ಚ ಸಹ ಅಂತ ಹೀಗಿದೆಯಲ್ಲ, ಆ ಸರ್ವವೇದೋದಿತಶ್ಚ ಸಹ ಅಂತ ಸ್ಕಂದ ಪುರಾಣದಲ್ಲಿರುವ ಮಾತು ಛಂದೋಮಯ ಅಂತೇನು ಉಪನಿಷತ್ತಿನ ಮಾತಿದೆ ಅದನ್ನು ವ್ಯಾಖ್ಯಾನಿಸಿದೆ. ಛಂದೋಮಯ ಅಂತ ಉಪನಿಷತ್ನಲ್ಲಿ ಇರುವುದು ಏನಿದೆಯಲ್ಲ, ಛಂದಸ್ಸು ಅಂದ್ರೆ ಕೇವಲ ಗಾಯತ್ರಿ ಮೊದಲಾದ ಛಂದಸ್ಸುಗಳಲ್ಲ, ಸರ್ವ ವೇದಗಳು ಕೂಡ ಅಲ್ಲಿ ಛಂದಸ್ಸುಗಳೇ. ಮತ್ತೆ ಸಕಲ ಶಾಸ್ತ್ರಗಳು ಬರೀ ವೇದಗಳು ಅಪೌರುಷೇಯವಾದ ಮಾತುಗಳು ಮಾತ್ರ ಅಲ್ಲ, ಪೌರುಷೇಯವಾದ ಮಾತುಗಳು ಕೂಡ ಅಲ್ಲಿ ಛಂದಸ್ಸುಗಳೇ. ಅವುಗಳೆಲ್ಲದರ ಮುಖ್ಯಾರ್ಥ ಆದವನು ಈ ಭಗವಂತ. ಆದ್ರಿಂದ ಆತನನ್ನು ಛಂದೋಮಯ ಅಂತ ಉಪನಿಷತ್ತು ಹೇಳಿದೆ ಅನ್ನೋದನ್ನ ಸರ್ವವೇದೋಚಿತಶ್ಚ ಸಹ ಅಂತ ಇಲ್ಲಿ ಹೇಳ್ತಾ ಇದೆ. ವೇದಾಂತ ಬಂದಲ್ಲೆಲ್ಲ ಅಪೌರುಷೇಯವಾದ ವೇದಗಳು ಮತ್ತೆ ಪೌರುಷೇಯವಾದ ವಿಷ್ಣು ವೇದಗಳು, ವಿಷ್ಣು ವೇದ ಅಂತ ಆಚಾರ್ಯ ಸರ್ವಮೂರ್ತಿಗಳನ್ನು ಕಡೆ ಪ್ರಯೋಗ ಮಾಡ್ತಿರ್ತಾರೆ. ಅದನ್ನ ಎಲ್ಲಾ ವೇದಗಳನ್ನು ತಗೊಳ್ಬೇಕು. ಹಾಗೆ ಪೌರುಷೇಯ ಗ್ರಂಥಗಳನ್ನು ಅಪೌರುಷೇಯ ಗ್ರಂಥಗಳನ್ನು ಎರಡೂ ಒಟ್ಟಿಗೆ ತಗೊಳ್ಳಿಕ್ಕೆ ಏನು ಬಾಧಕನೂ ಇಲ್ಲ. ಅದೇ ಉತ್ತಮವಾದ ವ್ಯಾಖ್ಯಾನ ಇದಕ್ಕೆಲ್ಲ. ಐತರೇಯ ಭಾಷ್ಯೆ ಸಂಪೂರ್ಣ ದರ್ಶನ ಶಕ್ತೇ ಚಕ್ಷುರ್ಮಯ. ಐತರೇಯ ಭಾಷ್ಯಕ್ಕೂ ಬೃಹದಾರಣ್ಯಕ ಭಾಷ್ಯಕ್ಕೂ ವ್ಯತ್ಯಾಸ ಏನು ಅದನ್ನೇ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಪೂರ್ಣವಾದ ದರ್ಶನ ಶಕ್ತಿ ಅವನಿಗಿದೆ, ಆದ್ರಿಂದ ಅವನು ಚಕ್ಷುರ್ಮಯ. ಪೂರ್ಣವಾದ ಶ್ರವಣ ಶಕ್ತಿ ಅವನಿಗೆ ಆದ್ರಿಂದ ಶ್ರೋತ್ರಮಯ. ಸತ್ಯಕಾಮನಾದ್ರಿಂದ ಛಂದೋಮಯ. ಸರ್ವ ಮಂತ್ರತ್ವಾತ್ ಮನೋಮಯ. ಸರ್ವ ಮಂತ್ರ ಎಲ್ಲವನ್ನೂ ಮನನ ಮಾಡುವವನಾದ್ರಿಂದ ಆತ ಮನೋಮಯ. ಸರ್ವ ವಕ್ತೃಸ್ವರೂಪತ್ವಾತ್ ವಾಂಗ್ಮಯ. ಸರ್ವವನ್ನು ಕೂಡ ಹೇಳುವವನಾದ್ರಿಂದ ಅವನು ವಾಂಗ್ಮಯ. ಮತ್ತೆ ಪೂರ್ಣ ಫಲ ರೂಪತ್ವಾತ್ ಆತ್ಮ. ಪೂರ್ಣ ಫಲನೋ ಅದು ಬಲನೋ ಅಂತ ತಿಳ್ಕೋಬೇಕು, ನನಗಿನ್ನೂ ಗೊಂದಲ ಇದೆ. ಕಳೆದ ದಿವಸ ನಾನು ಹೇಳ್ಕೊಂಡಿದ್ದೆ. ಪೂರ್ಣ ಫಲರೂಪನಾದ್ರಿಂದ ಅವನನ್ನ ಆತ್ಮ ಅಂತ ಹೇಳಬೇಕು ಅಂತ ಇಷ್ಟು ತಿಳಿದು ಬಂದಿದೆ. ಮತ್ತೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಮಯಟ್ ಪ್ರಾಚುರ್ಯಾರ್ಥ ಸ್ವರೂಪೇಚ ಇತಿ ಪ್ರತಿಜ್ಞಾಯ. ಮಯಟ್ ಪ್ರತ್ಯಯಕ್ಕೆ ಪ್ರಚುರ ಅಂತ ಒಂದು ಅರ್ಥ ಇದೆ, ಅಂದ್ರೆ ಬಹಳ ಅಂತ ಅರ್ಥ. ಹಾಗೆ ತತ್ಸ್ವರೂಪ ತದಭಿನ್ನ ಅಂತ ಅರ್ಥ ಇದೆ. ಎರಡನ್ನೂ ತೋರಿಸಿದ್ದಾರೆ. ಈ ಎರಡನ್ನೂ ತೋರಿಸಿ ಸರ್ವದ್ರಷ್ಟ ಸ್ವರೂಪತ್ವ ಚಕ್ಷುರ್ಮಯ ಇತಿ ಜೊತೆ ಎಲ್ಲಾ ಜಗತ್ತಿನಲ್ಲಿರುವ ಎಲ್ಲಾ ದೃಷ್ಟಗಳಲ್ಲಿಯೂ ಕೂಡ ಇವನು ಮುಖ್ಯ, ಎಲ್ಲಾ ಶ್ರೋತ್ರಗಳಲ್ಲೂ ಇವನು ಮುಖ್ಯ ಅಂತ ಅನ್ನೋದನ್ನ ತೋರಿಸಿದ್ದಾರೆ. ಸರ್ವಶ್ರೋತ್ರ ಸ್ವರೂಪತ್ವ ಶ್ರೋತ್ರಮಯ ತೀರಿತಃ. ಅದಾದ್ಮೇಲೆ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಸರ್ವೇ ವಿಷ್ಣು ಯಸ್ಮಾತ್ ಅತಃ ಸರ್ವಮಯೋಶ್ಯಸೋ. ಇವನು ಎಲ್ಲರೊಳಗಿದ್ದಾನೆ. ತದ್ಗತತ್ವೇನ ನಿಮಿತ್ತೇನ ಹಿಂದೆ ಬಂತಲ್ಲ, ಎಲ್ಲರೊಳಗೆ ಇವನಿದ್ದಾನೆ, ಇವನೊಳಗೆ ಎಲ್ಲವೂ ಕೂಡ ಇದೆ. ಆದ್ರಿಂದ ಅವನು ಸರ್ವಮಯ ಅಂತ ನಾವು ಹೀಗೆ ಅವನನ್ನು ತಿಳ್ಕೊಳ್ಬಹುದು. ನಿಚಾಯ ಎಂಬ ಶಬ್ದಕ್ಕೆ ನಿಷ್ಪತ್ತಿ ಏನು ಹೇಳಬೇಕು ಅದನ್ನು ಭಾಷ್ಯ ದೀಪಿಕಾದಲ್ಲಿ 218ನೇ ಪುಟದಲ್ಲಿ ಹೇಳಿದ್ದಾರೆ. ಚಾಯರ್ ಪೂಜಾ ನಿಶಾಮನೆಯೋ ಅಂತ ಕಳೆದ ದಿವಸ ನಾವು ನೋಡಿದ್ವಿ. ಈಗ ಅವನು ಪೂಜ್ಯನಾಗಿದ್ದಾನೆ, ಹಾಗೆ ದೃಶ್ಯನೂ ಕೂಡ ಆಗಿದ್ದಾನೆ. ಆದ್ರಿಂದ ಆತನನ್ನ ಭಾಷ್ಯ ದೀಪಿಕಾದಲ್ಲಿ ಬಂದಂತೆ ಪೂರ್ಣ ಫಲರೂಪತ್ವ ಅಂತಂದ್ರೆ ಪೂರ್ಣ ಫಲವನ್ನ ತಾನೇ ಅನುಭವಿಸ್ತಾನೆ. ಅವನು ಯಾವುದೇ ಯಜ್ಞವನ್ನು ನಾವು ಮಾಡಿದರೂ ಜೀವಮಾನದಲ್ಲಿ ಆ ಎಲ್ಲ ಕ್ರಿಯೆಗಳ ಎಲ್ಲ ಫಲವನ್ನು ಅನುಭವಿಸುವವನು, ಆ ಫಲಕ್ಕೆ ಮುಖ್ಯ ಭೋಕ್ತ ಅವನೇ. ಮತ್ತೆ ಅದನ್ನ ಫಲವನ್ನು ನಮಗೆ ಕೊಡುವವನು ಕೂಡ ಅವನೇ. ಆದ್ರಿಂದ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಇತ್ಯಾದಿ ಮಾತುಗಳನ್ನು ಗಮನಿಸಿದಾಗ ಅವನು ಪೂರ್ಣ ಫಲರೂಪ. ನಾವು ನಮ್ಮ ಜೀವಮಾನದಲ್ಲಿ ಜೀವನ ಎಂಬ ಯಜ್ಞವನ್ನು ಮಾಡಿ ಕೊನೆಗೆ ಪಡೆಯಬೇಕಾದಂತಹ ಫಲವೂ ಕೂಡ ಅವನೇ ಆಗಿದ್ದಾನೆ. ಅದಕ್ಕಾಗಿ ಅದನ್ನು ಪೂರ್ಣ ಫಲರೂಪ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬಹುದು. ಭಾಷ್ಯ ದೀಪಿಕಾದಲ್ಲಿ ಕೊನೆಗೆ 218ನೇ ಪುಟದಲ್ಲಿ ನಚ ಅಪರಿಚ್ಛಿನ್ನೇ ಜೀವ ವಿಲಕ್ಷಣೀ ಚ ಬ್ರಹ್ಮಣಿ ಅರ್ಭಕೋಕಸ್ತ್ವಾದ್ಯುಕ್ತಿ ನಯುಜ್ಯತೆ. ಅಪರಿಚ್ಛಿನ್ನ ಈ ಭಗವಂತ ಅನಂತ, ಮಿತಿರಹಿತ ಮತ್ತು ಜೀವನಿಗಿಂತ ವಿಲಕ್ಷಣ ಬೇರೆ. ಅಂಥ ಬ್ರಹ್ಮನಿಗೆ ಅರ್ಭಕೌಕಸ್ತ್ವ ಅಂದ್ರೆ ಅಲ್ಪದೇಶ ವೃತ್ತಿತ್ವವನ್ನು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ನಿಚಾಯತ್ವಾದೇವಂ ವ್ಯೋಮವಚ್ಚ ಅಂತಿದೆ. ಅದಕ್ಕೆ ವ್ಯೋಮವಚ್ಚ ಅಂತಿದ್ದದನ್ನ ಈ ಕಡೆ ಆ ಛವನ್ನು ಈ ಕಡೆ ತಗೊಂಡಿದ್ದಾರೆ ಭಾಷ್ಯ ದೀಪಿಕಾಕಾರರು. ಏವಂಚ ಏವಮಪಿ ಅಂದ್ರೆ ಅದಕ್ಕೆ ಅರ್ಥ ಸರ್ವಗತತ್ವೇಪಿ ಈಸ್ ಈಕ್ವಲ್ ಟು ಮಾರ್ಕ್. ಅದು
ಏವಂಚ ಈಸ್ ಈಕ್ವಲ್ ಟು ಏವಮಪಿ. ಅದಕ್ಕೆ ಮತ್ತೆ ಈಕ್ವಲ್ ಟು ಹಾಕಿದ್ರೆ ಸರ್ವಗತತ್ವೇಪಿ, ಭಗವಂತ ಸರ್ವಗತನಾದರೂ ಕೂಡ ವ್ಯೋಮವತ್ ಆಕಾಶದಂತೆ ತದಲ್ಪೋಕಸ್ತುಂ ಚಕ್ಷುರ್ಮಯತ್ವಾದಿ ಯುಜ್ಯತೆ. ಆಕಾಶ ಯಥಾ ವ್ಯಾಪ್ತಸ್ಯಾಪಿ ವ್ಯೋಮ್ನಃ ಅಲ್ಲಿ ಮುಂದಿದೆ. ಸರ್ವವ್ಯಾಪ್ತವಾದರೂ ಕೂಡ ಈ ಆಕಾಶ ಅಂತನ್ನೋದು ವ್ಯೋಮ್ನಃ ಅವ್ಯಾಕೃತ ಆಕಾಶಸ್ಯ. ಆ ಅವ್ಯಾಕೃತ ಆಕಾಶ ಅಂತನ್ನೋದು ಮಠಾದಿ ಏಕದೇಶ ವ್ಯವಸ್ಥಿತಿ, ಸರ್ವತ್ರ ವ್ಯಾಪ್ತ. ಹೌದು, ಸರ್ವತ್ರ ವ್ಯಾಪ್ತ ಆದರೂ ಕೂಡ ಘಟ ಮಠ ಮೊದಲಾದ ಏಕದೇಶಗಳಲ್ಲಿಯೂ ಕೂಡ ಇರಬಲ್ಲದು. ತಥಾ ಬ್ರಹ್ಮಣಃ ಭೂತಾಶಯಾದೌ ಸ್ಥಿತಿ ಯುಕ್ತಾ ಭವತಿ. ಹಾಗೆ ಬ್ರಹ್ಮನೂ ಕೂಡ ಅವ್ಯಾಕೃತ ಆಕಾಶದಂತೆ ಸರ್ವತ್ರ ಇದ್ದಾನೆ. ಇದ್ರೂ ಕೂಡ ಮತ್ತೆ ಭೂತಗಳ ಎಲ್ಲ ಪ್ರಾಣಿಗಳ ಆಶಯ ಅಂದ್ರೆ ಹೃದ್ಗುಹಾಶಯ, ಅದರ ಒಂದು ಪರಿಸರ, ಆ ಒಂದು ಪ್ರದೇಶ ಅಲ್ಲಿ ಇರೋದು ಅವನಿಗೇನು ತಪ್ಪಲ್ಲ, ಅಸ್ತಿತ್ವ ಅಂತನೂ ತಪ್ಪಲ್ಲ. ಯತಶ್ಚೈವಂ ಜೀವ ವಿಷ್ಣು ಜೀವ ವಿಲಕ್ಷಣತ್ವೇಪಿ. ಏವಂ ಚ ಅಂದ್ರೆ ಹೀಗಿದ್ರೂ ಕೂಡ, ಹೇಗಿದ್ರು ಅಂದ್ರೆ ವಿಷ್ಣು ಜೀವ ವಿಲಕ್ಷಣ ಆದರೂ ಕೂಡ ಅವನು ಚಕ್ಷುರ್ಮಯ ಅಂತ ಹೇಳಲಿಕ್ಕೂ ತೊಂದರೆ ಇಲ್ಲ. ಯಾಕೆಂದ್ರೆ ಇಂದ್ರಿಯ ಸ್ವಾಮಿ ಆದ್ರಿಂದ, ಇಂದ್ರಿಯಗಳ ಮೂಲಕ ಜ್ಞಾನ ಪಡ್ಕೋತಾನೆ ಅಂತ ಅರ್ಥ ಅಲ್ಲ. ಇಂದ್ರಿಯಗಳ ಮೂಲಕ ಅವನು ಜ್ಞಾನ ಪಡ್ಕೊಳ್ದೆ ಹೋದ್ರು ಇಂದ್ರಿಯಗಳಿಗೆ ಸ್ವಾಮಿ ಆದ್ರಿಂದ ಆತನ ಚಕ್ಷುರ್ಮಯ ಅಂತ ಹೇಳಲಿಕ್ಕೆ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಇಲ್ಲಿ ಏವಂ ವ್ಯೋಮವಚ್ಚ ಅಂತ ಏನ್ ಬಂತು, ಅದಕ್ಕೆ ಭಾಷ್ಯ ದೀಪಿಕಾಚಾರ ಅರ್ಥ ಹೇಳಿದ್ ನಾವು ನೋಡಿದ್ವಿ. ಆದ್ರೆ ಅದಕ್ಕೆ ಹಾಗೆ ಅರ್ಥ ಹೇಳ್ಬೇಕಂತ ಏನಿಲ್ಲ, ಅದಕ್ಕೆ ಬೇರೆ ಬೇರೆ ಥರನೂ ಅರ್ಥ ಹೇಳಿದ್ದಾರೆ. ನಮ್ಮ ಸಿದ್ಧಾಂತದಲ್ಲಿ ನಾವು ಮುಂದೆ ಈ ಎಲ್ಲಾ ಸೂತ್ರಗಳಿಗೆ ಅರ್ಥ ಏನು ಅಂತ ನೋಡೋರಿದ್ದೇವೆ. ಅದಕ್ಕೆ ಅದನ್ನೊಂದು ಬಾರಿ ಈಗಲೇ ನಾನು ಹೇಳುವಂತೇನೆ. ಅಲ್ಲಿ ಏನ್ ಅರ್ಥ ಅದಕ್ಕೆ ಅಂದ್ರೆ ಏವಂ ನಿಚಾಯತ್ವಾತ್, ಅಲ್ಲಿ ಏವಂ ವ್ಯೋಮವಚ್ಚ ಅಂತ ಏನಿದೆಯಲ್ಲ, ಆ ಕಡೆ ಅಚ್ಚ ಆ ಕಡೆ ಇದನ್ನು ಈ ಕಡೆ ತರಲೇಬೇಕಂತ ಏನಿಲ್ಲ. ಏವಂ ಹೀಗೆ ಅಂತ ಅರ್ಥ ಅದಕ್ಕೆ. ನಿಚಾಯತ್ವಾತ್ ಹೃದಯಾಕಾಶಕತತ್ವೇನ ಉಪಾಸ್ಯತ್ವಾತ್ ಅಂತ ಅದರ ಅರ್ಥ. ಅದು ಅವನಿಗೆ ವ್ಯೋಮವತ್ ಆಕಾಶದಂತೆ ಯುಕ್ತವೂ ಕೂಡ ಆಗಿದೆ. ವ್ಯೋಮವಚ್ಚ ಆಕಾಶದಂತೆ ಅದು ಯುಕ್ತವೂ ಕೂಡ ಆಗಿದೆ. ಅದು ಆ ದೃಷ್ಟಾಂತ ನಾವು ಕೊಡ್ಲೇಬೇಕಂತಿಲ್ಲ, ದೃಷ್ಟಾಂತ ನಿಮ್ಗೆ ಬೇಕು ಅಂದ್ರೆ ಕೊಡ್ತೀವಿ ಅಂತ ಅದ್ರ ತಾತ್ಪರ್ಯ. ಹೀಗೆ ಏವಂ ಹೀಗೆ ನಿಚಾಯತ್ವಾತ್ ಹೃದಯಾಕಾಶಗತತ್ವೇನ ಉಪಾಸನಾರ್ಥತ್ವಾತ್ ಅಂತ ಹೀಗೆ ಆ ಥರನೂ ಒಂದು ಅರ್ಥ ಮಾಡುವ ಸಾಧ್ಯತೆ ಇದೆ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.